ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ರಾಘು ಸಂಗೀತಗೋಸ್ಕರ ಗಂಡನ ನೋಡಿ ಬಂದಿರ್ತಾನೆ. ಜೊತೆಗೆ ಪಾಪ ತರುಣನ ಬೇರೆ ಕರ್ಕೊಂಡು ಹೋಗಿರ್ತಾನೆ. ಸಂಗೀತ ಮತ್ತು ತರುಣ್ ಪ್ರೀತಿ ಮಾಡೋ ವಿಷಯ ರಾಘುಗೆ ಗೊತ್ತೇ ಇರೋದಿಲ್ಲ. ಆಗ ರಾಘು ಮನೆಗೆ ಬಂದು, ತರುಣನ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ಲ, ತರುಣ ತುಂಬಾನೇ ಒಳ್ಳೆಯವನು, ಅವನ ನನ್ನ ಜೊತೆಗಿದ್ರೆ ನಾನು ಏನ್ ಬೇಕಾದ್ರೂ ಗೆಲ್ಬಹುದು. ಒಟ್ನಲ್ಲಿ ಅವನು ನನಗೆ ದೇವ್ರು ಕೊಟ್ಟಿರೋ ವರ ಇದ್ದಂಗೆ, ಅದಕ್ಕೆ ಅವನು ಇವತ್ತು ಒಂದ್ ಒಳ್ಳೆ ವಿಚಾರನ ನಿಮ್ಗೆ ಹೇಳ್ತಾನೆ ಅಂತ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾನೆ. ಆಗ ಎಲ್ರು, ಅದೇನದು ತರುಣ, ಬೇಗ ಹೇಳ್ಬಿಡು, ನಮಗೂ ಕೇಳೋಕೆ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀವಿ, ಬೇಗ ಹೇಳು ಅಂತ ಹೇಳಿದಾಗ, ಅದು ನಮ್ಮ ಹುಡುಗಿ ಸಂಗೀತ ಇದ್ದಾಳಲ್ಲ, ಅವಳಿಗೆ ಮದುವೆ ನಿಶ್ಚಯ ಮಾಡಿದ್ವಿ ಅಂತ ಹೇಳಿದಾಗ ಸಂಗೀತನ್ಗೆ ತುಂಬಾನೇ ಖುಷಿ ಆಗತ್ತೆ. ಓ, ಅದು ನನ್ನ ಅಣ್ಣನ್ಗೆ ಎಲ್ಲ ವಿಷಯನೂ ಹೇಳ್ಬಿಡು ಅಂತ ತರುಣ್ಗೆ ಹೇಳಿದ್ದೆ, ಮೋಸ್ಟ್ಲಿ ಅವನು ಹೇಳಿರ್ಬೋದು, ಅದೇ ವಿಷಯನ ಅವರು ಮನೆಯವ್ರ ಮುಂದೆ ಹೇಳೋಕೆ ಅಂತ ಬಂದಿರ್ಬೋದು ಅಂತ ಅನ್ಕೊಂಡು ತುಂಬಾನೇ ಖುಷಿಯಿಂದ ಇರ್ತಾಳೆ ಸಂಗೀತ. ಆಗ ಮನೆಯವರೆಲ್ಲರೂ, ಏನಪ್ಪ ಅದು, ಏನು ವಿಷಯ ಅಂತ ಬೇಗ ಹೇಳು ಅಂತ ಹೇಳಿದಾಗ, ಅದು ನಮ್ಮ ಹುಡುಗಿಗೆ ಸಂಗೀತನ್ಗೆ ಮದುವೆ ಫಿಕ್ಸ್ ಮಾಡಿದ್ವಿ. ಹುಡುಗ ಯಾರು ಗೊತ್ತಾ, ಅದೇ ಮಾಧವ್ ರಾಯ್ ಇದಾರಲ್ಲ, ಅವ್ರ ಮಗ, ತುಂಬಾನೇ ಒಳ್ಳೆಯವನು ಅಂತ ಹೇಳಿದಾಗ ಸಂಗೀತನಿಗೆ ಶಾಕ್ ಆಗತ್ತೆ. ಮನೆಯವರೆಲ್ಲರೂ ತುಂಬಾನೇ ಸಿಕ್ಕಾಪಟ್ಟೆ ಖುಷಿಪಟ್ಟು, ಹೌದಾ, ಒಳ್ಳೇದಾಯ್ತು, ಅವನ್ನ ಮಾಡ್ಕೊಂಡ್ರೆ ನಮ್ಮ ಹುಡುಗಿ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡು ಎಲ್ರು ಖುಷಿಯಿಂದ ಇರ್ತಾರೆ. ಆದ್ರೆ ಪಾಪ ಸಂಗೀತನ್ಗೆ ಮಾತ್ರ ಆಘಾತನೇ ಆಗ್ಬಿಡುತ್ತೆ. ಇದೇನಿದು, ಏನೋ ಮಾಡಕ್ ಹೋದ್ರಿ ಏನೋ ಆಗ್ಬಿಡ್ತಲ್ಲ, ಈ ತರುಣ ತನ್ನ ವಿಷಯನ ಯಾಕೆ ಹೇಳಿಲ್ಲ ಅಣ್ಣನ ಮುಂದೆ ಅಂತ ಯೋಚನೆ ಮಾಡೋಕೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ದೊಡ್ಡಪ್ಪ, ಅಯ್ಯೋ ಎಂತ ಒಳ್ಳೆ ಸುದ್ದಿ ಹೇಳಿದಪ್ಪ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ಅಂತ ಅನ್ಕೊಂಡು ಸಕ್ಕರೆನ ತಂದು ಎಲ್ರ ಬಾಯಿಗೂ ಹಾಕೋಕೆ ಶುರು ಮಾಡ್ತಾರೆ. ಸೊ ಎಲ್ರು ತುಂಬಾನೇ ಖುಷಿಯಾಗಿ ಇರ್ತಾರೆ. ಇದೆಲ್ಲ ಆದ್ಮೇಲೆ ರಾಘು ಒಂದ್ ಹತ್ರ ಕೂತಿರ್ತಾನೆ. ಅಲ್ಲಿ ನಮ್ ಝಾನ್ಸಿ ಬಂದು, ಏನ್ರಿ ಯಜಮಾನ್ರಿ, ಏನು ಸುಮ್ಮನೆ ಕೂತಿದ್ದೀರಾ ಅಂತ ಕೇಳಿದಾಗ, ಮೇಡಮ್ ಇವತ್ತು ಯಾಕೋ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ, ಅಲ್ರಿ ಯಜಮಾನ್ರೆ, ನಿಮ್ಗೆ ಎಲ್ರು ಇಷ್ಟೆಲ್ಲ ನೋವು ಕೊಟ್ಟಿದ್ದಾರೆ, ಆದ್ರೂ ನೀನು ಇಷ್ಟೊಂದು ಖುಷಿಯಾಗಿ ಇರೋಕೆ ಹೇಗ್ ಸಾಧ್ಯ, ನಿನ್ನ ನೋಡಿದ್ರೆ ನಮಗೆ ಹೊಟ್ಟೆ ಉರಿ ಆಗುತ್ತಪ್ಪ ಅಂತ ಝಾನ್ಸಿ ಹೇಳ್ತಾಳೆ. ಅದು ಹಾಗಲ್ಲ ಮೇಡಮ್, ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ದೇವರು ನಮಗೆ ಖಂಡಿತ ಒಳ್ಳೇದ್ ಮಾಡ್ತಾನೆ, ಆದ್ರೆ ತಾಳ್ಮೆ ಇರಬೇಕು, ಒಳ್ಳೇದಾಗೋವರೆಗೂ ನಾವು ಕಾಯ್ಬೇಕು ಅಂತ ಹೇಳಿದಾಗ, ಹೌದು ರಾಘು, ನೀನ್ ಹೇಳಿದ್ದು ನಿಜಾನೇ, ಯಾಕಂದ್ರೆ ನಾನೇ ನಿಂಗೆ ತುಂಬಾನೇ ನೋವು ಕೊಟ್ಟಿದ್ದೀನಿ, ಆದ್ರೆ ನೀನು ಯಾವುದಕ್ಕೂ ಯಾರ ಮೇಲೂ ಕೋಪ ಮಾಡದೆ ಇಷ್ಟೊಂದು ಸಲೀಸಾಗಿ ಇರ್ತೀಯ ಅಂತ ಹೇಳಿದಾಗ, ಹೋಗ್ಲಿ ಬಿಡಿ ಮೇಡಮ್, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ, ಇವಾಗ ಎಲ್ರು ಚೆನ್ನಾಗಿದ್ದೀವಲ್ಲ, ಎಲ್ಲ ಸಾಲ್ವ್ ಆತಲ್ಲ ಅಂತ ಹೇಳಿದಾಗ, ಇಲ್ಲ ರಾಘು, ಇನ್ನೂ ಒಂದು ವಿಷಯ ಸಾಲ್ವ್ ಆಗಿಲ್ಲ ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ. ಈ ಕಡೆ ಝಾನ್ಸಿ ರಾಯ್ನ ಬಂದು ಮೀಟ್ ಮಾಡ್ತಾಳೆ. ಆಗ ರಾಯ್ಗೆ ಪ್ರಣವ್ನ ಜೈಲಿಂದ ಆಚೆ ಬಿಡ್ಸೋಕೆ ಹೇಳ್ತಾಳೆ. ಆಗ ರಾಯ್, ಮೇಡಮ್ ನೀವೇನ್ ಮಾಡೋಕ್ ಹೊರಟಿದ್ದೀರಾ ಗೊತ್ತಾ ನಿಮಗೆ, ಅವ್ನು ಎಷ್ಟೆಲ್ಲ ಪ್ಲಾನ್ ಮಾಡಿ ನಿಮ್ಗೆಲ್ಲ ಎಷ್ಟೆಲ್ಲ ಟಾರ್ಚರ್ ಮಾಡಿದಾನೆ, ಅಂದ್ರೂ ಅವನ್ನ ಬಿಡಿಸ್ಬೇಕು ಅಂತ ಇದ್ದೀರಲ್ಲ ಅಂತ ಹೇಳಿದಾಗ, ಅದು ಹಾಗಲ್ಲ ರಾಯ್, ಅವನು ಅಮಾಯಕ, ಅವ್ರಮ್ಮನ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದ ಅಷ್ಟೇ, ಅವರಮ್ಮ ಒಳಗಡೆ ಇದ್ದು ಪಶ್ಚಾತ್ತಾಪ ಪಡ್ಲಿ, ಆದ್ರೆ ಇವನ್ ಜೀವನ ಹಾಳಾಗೋದು ಬೇಡ, ಅವನ ಹೇಗಾದ್ರೂ ಮಾಡಿ ಜೈಲಿಂದ ಆಚೆ ಕರ್ಕೊಂಬ ಅಂತ ಝಾನ್ಸಿ ರಾಯ್ಗೆ ಹೇಳ್ತಾಳೆ. ಆಮೇಲೆ ರಾಯ್ ಪ್ರಣವ್ನ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾನೆ. ಆಗ ಪ್ರಣವ್, ರಾಯ್ ನನ್ ಮೇಲೆ ಎಷ್ಟೊಂದು ಕಾಳಜಿ ನಿನಗೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರೋವಾಗ, ನನಗೇನೋ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ನಿನ್ನ ಬಿಡಿಸಿರೋದು ಝಾನ್ಸಿ ಮೇಡಮ್ ಗೊತ್ತಾ ಅಂತ ಹೇಳ್ತಾನೆ. ಏನು, ಝಾನ್ಸಿ ನನ್ನ ಆಚೆ ಬಿಡಿಸಿದ್ಲಾ, ಹಾಗಿದ್ರೆ ಅಮ್ಮನ್ನು ಸಹಿತ ಬಿಡಿಸ್ಬಿಡ್ಬೋದಲ್ಲ ಅಂತ ಪ್ರಣವ್ ಹೇಳ್ತಾನೆ. ಅದು ಹಾಗಲ್ಲ, ನೀನ್ ಅಮಾಯಕ ಅಂತ ಝಾನ್ಸಿ ಮೇಡಮ್ ಹೇಳಿದ್ರು, ನೀನ್ ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಇಷ್ಟೆಲ್ಲ ಮಾಡಿದೆ ಅಂತ ಅವ್ರಿಗೆ ಗೊತ್ತು, ನಿನ್ ಮೇಲೆ ಸಿಂಪತಿ ಇಟ್ಕೊಂಡು ಅವರು ನಿನ್ನ ಆಚೆ ಬಿಡಿಸು ಅಂತ ಹೇಳಿದ್ರು, ಅದಕ್ಕೆ ಬಿಡಿಸ್ದೆ, ಇನ್ಮೇಲೆ ಒಳ್ಳೆಯವನಾಗಿ ಬದುಕು ಅಂತ ಪ್ರಣವ್ಗೆ ಹೇಳ್ತಾನೆ. ಆಗ ಪ್ರಣವ್, ಹೌದು ರಾಯ್, ನನ್ನ ಅಮ್ಮನ ಮಾತು ಕಟ್ಕೊಂಡು ತುಂಬಾನೇ ತಪ್ಪುಗಳನ್ನ ಮಾಡಿದೀನಿ, ಆದ್ರೆ ಇನ್ಮೇಲೆ ಆ ತರ ಮಾಡಕ್ ಹೋಗಲ್ಲ, ಇನ್ ಮುಂದೆ ಒಳ್ಳೆಯವನಾಗಿ ಬದುಕ್ತೀನಿ, ಒಂದ್ಸಾರಿ ಝಾನ್ಸಿನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಪ್ರಣವ್, ನೀನು ಮೇಡಮ್ನ ಮೀಟ್ ಮಾಡು ಅಂತ ರಾಯ್ ಹೇಳ್ತಾನೆ. ಈ ಕಡೆ ಅನಿತನ ಮೀಟ್ ಮಾಡೋಕೆ ಅಂತ ಅಪ್ಪ ಅಮ್ಮ ಬಂದಿರ್ತಾರೆ. ಆಗ ಅನಿತನ್ಗೆ ಎಷ್ಟು ಹೇಳಿದ್ರು ಅವಳಗ್ ಬುದ್ಧಿನೇ ಬರ್ತಾ ಇರೋದಿಲ್ಲ. ಅಲ್ಲ ಕಣೆ, ಅರ್ಥ ಮಾಡ್ಕೊಳ್ಳಿ, ಮನೆಗ್ ಬಾ ಅಂತ ಹೇಳಿದಾಗ, ಇಲ್ಲ ಅಮ್ಮ ಬರಲ್ಲ, ಅವಳ ಮನೆಯಿಂದ ಆಚೆ ಹಾಕಿ, ಆ ಪಲ್ಲವಿ ಆ ಮನೇಲಿ ಇರಬಾರ್ದು, ಅವ್ರಣ್ಣ ನನಗೆ ಎಷ್ಟೆಲ್ಲ ಮೋಸ ಮಾಡಿದಾನೆ, ಅಷ್ಟೆಲ್ಲ ಅವಮಾನ ಮಾಡಿದಾನೆ, ಅವಳಿದ್ರೆ ನಾನು ಆ ಮನೆಗೆ ಬರೋದೇ ಇಲ್ಲ, ಅವಳನ್ನ ಮನೆಯಿಂದ ಆಚೆ ಹಾಕಿ ಅಂತ ಹೇಳ್ತಾಳೆ. ಅಲ್ವೇ, ಅರ್ಥ ಮಾಡ್ಕೊಳ್ಳಿ, ಅವಳು ನಿನ್ನ ಅತ್ತಿಗೆ, ನಿಮ್ಮಣ್ಣ ಅತ್ತಿಗೆ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ಲನೇ ಅಂತ ಕೇಳಿದಾಗ, ಇಲ್ಲಮ್ಮ ನನಗಿಷ್ಟ ಇಲ್ಲ, ಅವಳು ಮಾತ್ರ ಆ ಮನೇಲಿ ಇರಬಾರ್ದು, ನಾನು ಸತ್ತರೂ ಅವಳನ್ನ ಚೆನ್ನಾಗಿರೋಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ.
ಅಲ್ವೇ ಇಷ್ಟೆಲ್ಲ ಹೇಳಿದ್ರು ನಿಂಗೆ ಬುದ್ಧಿನೇ ಬರ್ತಾ ಇಲ್ವಾ, ಏನಾಗಿದೆಯಾ ನನ್ನ ಬುದ್ಧಿಗೆ ಅಂತ ಅಪ್ಪ ಅಮ್ಮ ಬೈತಾನೆ ಇರ್ತಾರೆ. ಆಗ ಅನಿತಾ, ನನಗೇನು ಆಗಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ, ನಾನು ಹಾಳಾದರೂ ಪರವಾಗಿಲ್ಲ, ಆ ರಾಘವೇಂದ್ರ ಮಾತ್ರ ಚೆನ್ನಾಗಿರಬಾರ್ದು, ನೆಮ್ಮದಿಯಿಂದ ಇರಬಾರ್ದು, ಅವನ್ನ ಹಾಳು ಮಾಡೇ ಮಾಡ್ತೀನಿ, ಆ ರಾಘವೇಂದ್ರ ಮತ್ತು ಝಾನ್ಸಿನ ನಾನು ಖುಷಿಯಾಗಿರೋಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.